ಇಲಾಖೆಗಳ ಬಗ್ಗೆ ಸಾರ್ವಜನಿಕವಾಗಿ ಪತ್ರಿಕೆಗಳಲ್ಲಿ ಅಥವಾ ಯಾವುದೇ ಮಾಧ್ಯಮಗಳಲ್ಲಿ ಯಾವುದಾದ್ರೂ ಒಂದು ವಿಷಯ ಪ್ರಸ್ತಾಪ ಸತ್ಯವಲ್ಲದ್ದು ಪ್ರಸ್ತಾಪ ಆದಾಗ ಆ ಇಲಾಖೆಯ ಅಧಿಕಾರಿಗಳೇ ಅವರಿಗೆ ಸ್ಪಷ್ಟೀಕರಣವನ್ನ ಕೊಡಬೇಕು. ಕೊಟ್ಟು ಸಾರ್ವಜನಿಕರಲ್ಲಿ ಯಾವುದೇ ಗೊಂದಲ ಉಂಟಾಗದ ರೀತಿಯಲ್ಲಿ ಆಗಬೇಕು. That's okay. It is applicable not only to you, for all the department. ಎಲ್ಲ ಒಂದು ಕಡೆ ರಸ್ತೆ ಸರಿಗಿಲ್ಲ ಅಂತಾರೆ, ಎಲ್ಲ ಒಂದ್ ಕಡೆ ಕುಡಿಯೋ ನೀರು ಬರ್ತಾ ಇಲ್ಲ ಅಂತಾರೆ, ಎಲ್ಲ ಒಂದ್ ಕಡೆ ಏನೋ ಒಂದು ಸಾರ್ವಜನಿಕರ ತೊಂದರೆಗಳೆಲ್ಲ ವರದಿ ಆದಾಗ ಅದನ್ನು ತತ್ಕ್ಷಣದಲ್ಲಿ ಆ ಒಂದು ತೊಂದರೆ ನಿವಾರಣೆ ಮಾಡಿ ನೀವು ಪತ್ರಿಕೆಗೆ ಅದನ್ನ ತಿಳಿಸ್ಬೇಕು. ಯಾವುದೇ ಇಲಾಖೆನಲ್ಲಿ ಇರ್ಬೋದು. ಗೊತ್ತಾಯ್ತಾ? ಓಕೆ. ನೆಕ್ಸ್ಟ್ ಈಸ್ ಬೇಲೂರು ಆಸ್ಪತ್ರೆನೂ ರೋಗಿಗಳಿಗೆ ಸಿಗುತ್ತಿಲ್ಲ ಸೌಲಭ್ಯ. ಇವೆಲ್ಲ ನೋಡಿ ಗೊತ್ತಾಯ್ತಾ? ಇನ್ಮೇಲೆಲ್ಲ ಪತ್ರಿಕೆಗಳೆಲ್ಲ ಬರ್ತಾ ಇದ್ದಾವೆ. ಕಿಮ್ಸಲ್ಲೂ ಅಷ್ಟೇ ವೈದ್ಯರಿಂದಲೇ ಅಪಪ್ರಚಾರ ಎಲ್ಲ ಆದ್ರೆ ನೋಡಿ ಜನಗಳಿಗೆ ಅರೆಹಳ್ಳಿ ಮೈಸೂರು ವೈದ್ಯಕೀಯ ಆಸ್ಪತ್ರೆ ಯಾರು ಆಲೂರಲ್ಲಿ ಮತ್ತೆ ಮೇಲ್ಗಡೆ ಇದ್ರೆ ಹೆಂಗೆ ವಯಸ್ಸಾದವರು ಮೇಲೆ ತರ್ತಾರೆ. ಆಯ್ತಪ್ಪ, ನೀವು ಪ್ರಪೋಸಲ್ ಅನ್ನು ಕೊಡ್ಬೇಕಲ್ಲ. ಯಾರಲ್ಲಿ DHO ನೀವು ಇರ್ತೀರಿ, ಅಲ್ಲಿರೋ ಹೌದು ಅವ್ರು ಇರ್ತಾನೆ, DHO ಇರ್ತಾನೆ. ನೀವು ಹಾಸ್ಪಿಟಲ್ಗಳಿಗೆ ವಿಸಿಟ್ ಮಾಡಬೇಕು. ಆಫೀಸರ್ ಕೂತ್ಕೊಂಡು ಬಂದು ಫೈಲ್ ಜವಾಬ್ದಾರಲ್ಲ. ಹಾಸ್ಪಿಟಲ್ಸ್ಗೆ ಭೇಟಿ ಕೊಡ್ಬೇಕು. ಭೇಟಿ ಕೊಟ್ಟು ಅಲ್ಲಿ ಏನು ಸೌಲಭ್ಯಗಳು ಕೊರತೆ ಇದೆ ಗೊತ್ತಾಯ್ತಾ, ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಆನಂತರ ಕ್ಷೇತ್ರದಲ್ಲಿ ಭೇಟಿ ಕೊಡುವಂತ ಒಂದು ಪ್ರವೃತ್ತಿ ಬೆಳೆಸಬೇಕು. ಓಕೆ, ವಾಟ್ ಅಬೌಟ್ ಹಿಮ್ಸ್? ಹಿಂಸನ ಕೆಲ ವೈದ್ಯರಿಂದಲೇ ಅಪಪ್ರಚಾರ. ಖಾಸಗಿ ಆಸ್ಪತ್ರೆಗಳಿಗೆ ರೋಗಿಗಳನ್ನ ಸೆಳಿತಕ್ಕಂತ ಕೆಲಸ ಆಗ್ತಾ ಇದೆ ಅಂತ ಹೇಳ್ತಾರೆ. ಜನ ಏನ್ ತಿಳ್ಕೋಬೇಕು? ಈಗ ನೀವು ಇಲ್ಲಿ ಹೇಳ್ತಾ ಇದ್ದೀರಿ, ನನಗೆ ಗೊತ್ತಾಗ್ತದೆ. ಇದು ಬಂದಿರೋದು ಯಾವಾಗಪ್ಪ? ಇದು 12/2/2025 ಬಂದಿರೋದು ಪತ್ರಿಕೆಯಲ್ಲಿ. 12ನೇ ತಾರೀಕು ಫೆಬ್ರವರಿ ಬಂದ್ರೆ ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ದಾರೆ? 17-18 ದಿವಸ ಪತ್ರಿಕೆ ವರದಿ ಕೊಟ್ಟಿಲ್ಲ ಸರ್. ನಾವು ರೆಗ್ಯುಲರ್ ಡಿಪಾರ್ಟ್ಮೆಂಟ್ ವೈಸ್ ಇನ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಾವು ಡೈರೆಕ್ಟರ್ ಸೇರ್ಬೇಕು. ಆಮೇಲೆ ಪೇಪರಲ್ಲಿ ಏನ್ ಬರ್ತದೆ ಅಂತ ನೋಡಲ್ಲ. ನೋಡ್ತೀರಾ ಇಲ್ಲ? ನೋಡಿದ್ಮೇಲೆ ಯಾಕೆ ಇದು ಸರಿ ಇಲ್ಲ ಅಂತ ಯಾಕೆ ಹೇಳ್ಬಾರ್ದಿತ್ತು? ಇದ್ ಮುಂದೆ ಆ ಕೆಲಸ ಮಾಡುದು. ಗೊತ್ತಾಯ್ತಾ? ಎಲ್ಲ ಏನಾಗ್ತದೆ, ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ರೋಗಿಗಳನ್ನ ಶಿಫ್ಟ್ ಮಾಡಿಸೋದಿಕ್ಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ಅದೆಲ್ಲ ಆಗ್ಬಾರ್ದು. ಜನಗಳ ದೃಷ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆ ಕ್ರೆಡಿಬಿಲಿಟಿ ಹಾಳಾಗ್ಬಾರ್ದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಕ್ವಿಪ್ಮೆಂಟ್ ಬೇರೆ ಎಲ್ಲೂ ಇಲ್ಲ. ಆದ್ರೆ ಆ ಎಕ್ವಿಪ್ಮೆಂಟ್ ಅನ್ನ ಸರಿಯಾಗಿ ನೀವು ಸದ್ಬಳಕೆ ಮಾಡದೆ ಯಾರೋ ಎಲ್ಲೋ ಖಾಸಗಿ ಅನುಕೂಲ ಆಗೋ ರೀತಿಯಲ್ಲಿ